ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಎನ್ಎಂಎಂಎಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಒಂದು ಸಂಭಾವ್ಯ ಒಂದು ಕೀ ಉತ್ತರಗಳ ಒಂದು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮ್ಗೆ ಇಷ್ಟ ಆದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಎನ್ಎಂಎಂಎಸ್ ನ ಒಂದು 2025-26ನೇ ಸಾಲಿನ ಒಂದು ಎನ್ಎಂಎಂಎಸ್ ಎಕ್ಸಾಮ್ ನ ಮುಗಿಸಿ ಬಂದಿರ್ತೀರಿ. ಸೊ ಸಾಕಷ್ಟು ಜನ ಆನ್ಸರ್ಸ್ ಗಳಿಗಾಗಿ ಕಮೆಂಟ್ ಅನ್ನ ಮಾಡ್ತಾ ಇದ್ರೆ, ಸೊ ನಿಮ್ಗೋಸ್ಕರ ಈ ಒಂದು ವಿಡಿಯೋದಲ್ಲಿ ಸ್ಯಾಟ್ ನ ಒಂದು ಸಂಭಾವ್ಯ ಕೀ ಉತ್ತರಗಳನ್ನ ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ತಮ್ಗೆ ಇಷ್ಟ ಆದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಹಾಗೆ ಮುಂಬರುವಂತ ಎಲ್ಲಾ ಎಕ್ಸಾಮ್ಸ್ ಗಳ ಒಂದು ಪೂರ್ವ ತಯಾರಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಹಾಗೆ ನಿಮ್ಮ ಕೊನೆಯಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ತಾವು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಈಗಾಗಲೇ ನಾನು ಮ್ಯಾಟ್ ನ ಒಂದು ಕೀ ಆನ್ಸರ್ಸ್ ಗಳನ್ನ ಈಗಾಗಲೇ ಹಾಕಿದ್ದೀನಿ. ಅದನ್ನ ಈ ಸಾಕಷ್ಟು ಜನ ಸ್ಯಾಟ್ ಅನ್ನ ಕೇಳ್ತಾ ಇದ್ರು. ಸೊ ಈಗ ನಿಮ್ಗೆ ಸ್ಯಾಟ್ ನ ಒಂದು ಕ್ವಶನ್ ಪೇಪರ್ ನ ಒಂದು ಸಾಲ್ವ್ ಮಾಡ್ಕೊಡ್ತಾ ಇದ್ದೀನಿ, ನೋಡ್ಕೊತಾ ಹೋಗಿ. ಫಸ್ಟ್ ಕ್ವಶನ್ ನೋಡಿ, ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಫಸ್ಟ್ ಕ್ವಶನ್ ನೋಡ್ರಿ, ಈ ತರ ಇದೆ. ನೆಲದ ಮೇಲಿರುವ ಒಂದು ಚೆಂಡನ್ನು ತಳ್ಳಿದಾಗ ಸ್ವಲ್ಪ ದೂರ ಚಲಿಸಿ ನಂತರ ನಿಶ್ಚಲ ಸ್ಥಿತಿಗೆ ಬರುತ್ತದೆ. ಇದಕ್ಕೆ ಕಾರಣವಾದ ಬಲ ಅಂತ ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಘರ್ಷಣಾ ಬಲ. ನಾನು ಸಾಕಷ್ಟು ಸಲ ಹೇಳಿದೆ ನಿಮ್ಗೆ, ಕ್ಲಾಸ್ ಅನ್ನ ಮಾಡ್ಬೇಕಾದ್ರೆ ಘರ್ಷಣಾ ಬಲದ ಮೇಲೆ ಒಂದು ಸಾಕಷ್ಟು ಸಲ ಕ್ವಶನ್ಸ್ ಗಳು ಕೇಳ್ತಾ ಇರ್ತಾರೆ. ಬಲವನ್ನ ಸರಿಯಾಗಿ ಅಂದ್ರೆ ಬಲ ಪಾಠವನ್ನ ಸರಿಯಾಗಿ ನೋಡ್ಕೊಳ್ಳಿ ವಿದ್ಯಾರ್ಥಿಗಳು ಅಂತ ಹೇಳಿ ನಿಮ್ಗೆ ಸಾಕಷ್ಟು ಸಲ ಒಂದು ಹಿಂದಿನ ಲೈವ್ ಕ್ಲಾಸಸ್ ನಲ್ಲಿ ಹಾಗೆ ರೆಕಾರ್ಡೆಡ್ ಕ್ಲಾಸಸ್ ನಲ್ಲಿ ಸಹ ನಿಮ್ಗೆ ಹೇಳಿದ್ದೆ. ಸೊ ನೋಡಿ, ಫಸ್ಟ್ ಕ್ವಶನ್ ಬಲ ಚಾಪ್ಟರ್ ಮೇಲೆ ಇದೆ ವಿದ್ಯಾರ್ಥಿಗಳು. ಓಕೆನಾ, ನೆಕ್ಸ್ಟ್ ನೋಡಿ, ವಿಮಾನದ ಆಕಾರವು ಇದಕ್ಕೆ ಸಹಾಯ ಮಾಡುತ್ತದೆ. ಇದು ಸಹ ಕ್ವಶನ್ಸ್ ನೋಡಿ ನಾನು ರಿಪೀಟ್ ಮಾಡಿದ್ದೆ ನಿಮಗೆ. ಸೊ ಆಪ್ಷನ್ ಸಿ, ಇದಕ್ಕೆ ಗಾಳಿಯ ಘರ್ಷಣೆಯನ್ನ ಮೀರಿ ಚಲಿಸಲಿಕ್ಕೆ ಇದು ವಿಮಾನದ ಒಂದು ಆಕಾರವನ್ನ ಅಂದ್ರೆ ಇದಕ್ಕೆ ಸಹಾಯ ಮಾಡ್ತದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಯಾಕಂದ್ರೆ ವಿಮಾನವನ್ನ ನಾವು ಈ ಶೇಪ್ ಅಲ್ಲಿ ನಾವು ನೋಡಬಹುದು, ಹೌದಾ? ಯಾಕಂದ್ರೆ ಅದು ಸ್ಪೀಡ್ ಆಗಿ ಹೋಗ್ಲಿಕ್ಕೆ ಅಂದ್ರೆ ಗಾಳಿಯ ಒತ್ತಡ ಅಥವಾ ಅದು ಮುಂದೆ ಜಾಸ್ತಿಯಾಗಿ ಹೋಗ್ಲಿಕ್ಕೆ ಅಂದ್ರೆ ಸರಾಗವಾಗಿ ಮುಂದೆ ಸ್ಪೀಡ್ ಆಗಿ ಹೋಗ್ಲಿಕ್ಕೆ ನಾವು ಈ ತರ ಇದನ್ನ ವಿನ್ಯಾಸವನ್ನ ಮಾಡಿರ್ತಾರೆ, ಹೌದಾ? ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಚಾಕುವಿನಿಂದ ಕತ್ತರಿಸುವ ತುದಿ ಯಾವಾಗಲೂ ಹರಿತವಾಗಿರಬೇಕು ಏಕೆಂದ್ರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡಿ, ಆಪ್ಷನ್ ಎ, ಒತ್ತಡ ಹೆಚ್ಚು ಮಾಡುತ್ತದೆ. ಅಂದ್ರೆ ಇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ. ಯಾಕಂದ್ರೆ ಚೂಪಾಗಿರ್ಬೇಕು, ಹೌದಾ? ಇಲ್ಲಾಂದ್ರೆ ಏನಾಗ್ತದೆ, ಅದು ಹರಿತವಾಗಿರ್ಬೇಕು. ಇಲ್ಲಾಂದ್ರೆ ಅದಕ್ಕೆ ನಾವು ಒತ್ತಡನ ಜಾಸ್ತಿ ಹಾಕ್ಬೇಕಾಗ್ತದೆ, ಹೌದಾ? ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 4 ಗೆ ಸರಿಯಾದ ಉತ್ತರ ಏನಾಗಿತ್ತು? ಆಪ್ಷನ್ ಎ ಆಗಿತ್ತು ವಿದ್ಯಾರ್ಥಿಗಳು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಎ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 5 ನೋಡಿ, ಟೇಬಲ್ ಮೇಲೆ ಇರಿಸಲಾದ ಒಂದು ಡಸ್ಟರ್ ನ ಮೇಲೆ ವರ್ತಿಸುವ ಬಲಗಳು ಅಂತ ಇತ್ತು. ಸರಿಯಾದ ಉತ್ತರ ಆಪ್ಷನ್ ಬಿ, ಗುರುತ್ವಾಕರ್ಷಣ ಬಲ, ಘರ್ಷಣಾ ಬಲ, ಟೇಬಲ್ ನ ಮೇಲ್ಮುಖ ಬಲ ಅಂತ ಆಗಿತ್ತು ವಿದ್ಯಾರ್ಥಿಗಳು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿತ್ತು. ಓಕೆ, ನೆಕ್ಸ್ಟ್ ನೋಡೋಣ, ಒಂದು ಮೇಲ್ಮೈ ಮೇಲೆ ಉರುಳುತ್ತಿರುವ ಕಾಯದ ಚಲನೆಗೆ ಉಂಟಾಗುವ ಪ್ರತಿರೋಧ ಅಂತ ಕೇಳಿದ್ರು. ಸೊ ಸರಿಯಾದ ಉತ್ತರ ಏನಾಗಿತ್ತು? ಆಪ್ಷನ್ ಡಿ, ಉರುಳುವ ಘರ್ಷಣೆ ಆಗಿತ್ತು. ಉರುಳುವ ಘರ್ಷಣೆ. ಈ ಘರ್ಷಣೆ ಪಾಠದಿಂದ ಸಹ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು, ಹೌದಾ? ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ, ತರಲಗಳು ಉಂಟು ಮಾಡುವ ಘರ್ಷಣಾ ಬಲವನ್ನು ಹೀಗೂ ಕರೆಯುತ್ತಾರೆ ಅಂತ ಇತ್ತು. ಸರಿಯಾದ ಆಪ್ಷನ್ ಸಿ, ಸೆಳೆತ ಅಂತ ಕರೀತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, 8ನೇ ಪ್ರಶ್ನೆ, ನೀಡಿರುವ ಹೇಳಿಕೆಗಳನ್ನು ಓದಿರಿ ಹಾಗೂ ಸರಿಯಾದ ಆಯ್ಕೆಯನ್ನು ಆರಿಸಿ. ಪ್ರತಿಪಾದನೆ ಮತ್ತು ಕಾಂತೀಯ ಬಲವು ಒಂದು ಸಂಪರ್ಕ ರಹಿತ ಬಲ. ಕಾರಣ, ಸಂಪರ್ಕ ರಹಿತ ಬಲವು ವಸ್ತುಗಳ ನಡುವಿನ ಸಂಪರ್ಕವನ್ನ ಒಳಗೊಂಡಿರುವುದಿಲ್ಲ ಅಂತ ಇತ್ತು. ಸರಿಯಾದ ಉತ್ತರ ಏನಾಗಿತ್ತು ಹೇಳಿ? ಆಪ್ಷನ್ ಸಿ, ಪ್ರತಿಪಾದನೆ ಮತ್ತು ಕಾರಣ ಎರಡು ಸರಿ ಅಂತ ಆಗಿತ್ತು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡಿ, 9ನೇ ಪ್ರಶ್ನೆ, ಒಂದು ಮರದ ಪೆಟ್ಟಿಗೆಯನ್ನು ಮರಳಿನ ಅಮೃತ ಶಿಲೆಯ ಹಾಗೂ ಕಾರ್ಪೆಟ್ ನೆಲದ ಮೇಲೆ ತಳ್ಳಲಾಗಿದೆ. ಘರ್ಷಣೆಯು ಈ ಕ್ರಮದಲ್ಲಿ ಹೆಚ್ಚುತ್ತದೆ ಅಂತ ಇತ್ತು. ಸರಿಯಾದ ಉತ್ತರ ಏನಾಗಿತ್ತು? ಆಪ್ಷನ್ ಸಿ, ಅಮೃತ ಶಿಲೆಯು ನೆಲ, ಕಾರ್ಪೆಟ್ ನೆಲ, ಮರಳು ನೆಲ ಅಂತ ಆಗಿತ್ತು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಒಂದು ಕಾರು ಮೊದಲ 10 ನಿಮಿಷಗಳವರೆಗೆ 60 ಕಿಲೋಮೀಟರ್ ಫರ್ ಅವರ್ಸ್, ನಂತರ 10 ನಿಮಿಷದವರೆಗೆ 42 ಕಿಲೋಮೀಟರ್ ಫರ್ ಅವರ್ಸ್ ಜವದೊಂದಿಗೆ ಚಲಿಸಿದರೆ ಅದು ಚಲಿಸಿದ ಒಟ್ಟು ದೂರ ಎಷ್ಟು ಅಂತ ಇತ್ತು. ಪ್ರಶ್ನೆ ಸರಿಯಾದ ಆಪ್ಷನ್ ಸಿ, 17 ಕಿಲೋಮೀಟರ್ ಅಂತ ಆಗ್ತದೆ ವಿದ್ಯಾರ್ಥಿಗಳು. ಎಷ್ಟಾಗಿತ್ತು? 17 ಕಿಲೋಮೀಟರ್. ಓಕೆ, ನೆಕ್ಸ್ಟ್ ನೋಡಿ, ವಾಹನಗಳ ಪಾರ್ಶ್ವ ನೋಟಕ್ಕೆ ಇದನ್ನು ಬಳಸುತ್ತಾರೆ. ಪೀನ ದರ್ಪಣ, ಪೀನ ಮಸೂರ, ನಿಮ್ನ ದರ್ಪಣ, ನಿಮ್ನ ಮಸೂರ ಅಂತ ಇತ್ತು. ಸರಿಯಾದ ಉತ್ತರ ಏನಾಗಿತ್ತು ಹೇಳಿ? ಆಪ್ಷನ್ ಎ, ಪೀನ ದರ್ಪಣ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಇವುಗಳಲ್ಲಿ ಬಲ್ಬ್ ಬೆಳಗುವ ವಿದ್ಯುತ್ ಮಂಡಲವನ್ನ ಗುರುತಿಸಿ ಅಂತ ಇದೆ. ಇಲ್ಲಿ ಈ ತರ ಇತ್ತು ನೋಡಿ. 12ನೇ ಪ್ರಶ್ನೆಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ. ಇಲ್ಲಿ ಸಂಪರ್ಕವಾಗಿದೆ, ಹೌದಾ? ಶುಷ್ಕ ಕೋಶಕ್ಕೆ ಸಂಪರ್ಕವನ್ನ ಜೋಡಿಸಿದ್ದಾರೆ, ಹಾಗಾಗಿ ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್
13 ನೋಡಿ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಕೆಳಗಿನವುಗಳಲ್ಲಿ ಮುಂದಿನ ಪೀಳಿಗೆಗೆ ಲಭ್ಯವಾಗುವಂತೆ ಎಚ್ಚರಿಕೆಯಿಂದ ಬಳಸಬೇಕಾದ ನೈಸರ್ಗಿಕ ಸಂಪನ್ಮೂಲಗಳ ಗುಂಪು ಯಾವುದು ಅಂತ ಕೇಳಿದ್ರು. ಸರಿಯಾದ ಉತ್ತರ ಆಪ್ಷನ್ ಸಿ ಕಲ್ಲಿದ್ದಲು, ಖನಿಜ, ಪೆಟ್ರೋಲಿಯಂ ಸರಿಯಾದ ಉತ್ತರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿತ್ತು ವಿದ್ಯಾರ್ಥಿಗಳು. ಓಕೆ, ಹಾಗೆ ವಿದ್ಯಾರ್ಥಿಗಳು ಇದುವರೆಗೂ ಯಾರು ಲೈಕ್ ಅನ್ನ ಕೊಟ್ಟಿಲ್ಲ, ಒಂದು ಲೈಕ್ ಅನ್ನ ಕೊಡಿ. ಹಾಗೆ ನಿಮಗೆ ಇನ್ನೂ ಮುಂಬರುವಂತಹ ಒಂದು ಎಕ್ಸಾಮ್ಸ್ ಗಳ ಒಂದು ಪೂರ್ವ ತಯಾರಿ ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತ್ಯಾಮ್ಲೀಯ ಕೃಷಿ ಭೂಮಿಯನ್ನು ತಟಸ್ಥಗೊಳಿಸಲು ಬಳಸುವಂತಹ ವಸ್ತು ಅಂತ ಕೇಳಿದ್ರು. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಂಪೋಸ್ಟ್ ಅಂತ ಕರೀತಾರೆ. ಕಾಂಪೋಸ್ಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಪೆಟ್ರೋಲ್ ನಿಂದ ಉಂಟಾಗುವ ಬೆಂಕಿಯನ್ನು ನಿಯಂತ್ರಿಸಲು ನೀರು ಸೂಕ್ತವಲ್ಲ ಏಕೆಂದರೆ ಅಂತ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ನೀರು ಪೆಟ್ರೋಲ್ ಗಿಂತ ಹೆಚ್ಚು ಭಾರವಾಗಿದ್ದು ಅದರ ಕೆಳಗೆ ಮುಳುಗುತ್ತದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬೇಕಾದ್ರೆ ನೀವು ಸೀಮೆ ಎಣ್ಣೆ ಮತ್ತೆ ನೀರನ್ನ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ನೋಡಿ, ನಾವು ಆ ಪ್ರಯೋಗದ ಮೂಲಕ ನಿಮಗೆ ಗೊತ್ತಾಗುತ್ತೆ. ಸೀಮೆಣ್ಣೆ ಮೇಲ್ ಬರುತ್ತೆ, ನೀರು ಕೆಳಗೆ ಹೋಗುತ್ತಲ್ವಾ. ನೆಕ್ಸ್ಟ್ ನೋಡಿ, ಈ ಕೆಳಗೆ ನೀಡಿರುವ ಹರಿವು ನಕ್ಷೆಯನ್ನ ಗಮನಿಸಿ ಅಂತ ಇದೆ. ಇದು 16ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಆಗಿತ್ತು ವಿದ್ಯಾರ್ಥಿಗಳು. ಶುದ್ಧೀಕರಣ, ಡೀಸೆಲ್ ಮತ್ತು ಬಿಟುಮೆನ್ ಅಂತ ಆಗಿತ್ತು. ಓಕೆನಾ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿತ್ತು. ಓಕೆ, ನೆಕ್ಸ್ಟ್ ನೋಡಿ, ಕಲ್ಲಿದ್ದಲು ಡಾಂಬರಿಗೆ ಸಂಬಂಧಿಸಿದ ಹೇಳಿಕೆಯನ್ನ ಗಮನಿಸಿ ಅಂತ ಇತ್ತು. 17ನೇ ಪ್ರಶ್ನೆಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ, FFT ಅಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿತ್ತು. ಓಕೆ, ನೆಕ್ಸ್ಟ್ ನೋಡೋಣ. ಕೆಳಗೆ ನೀಡಿರುವ ಕೋಷ್ಟಕವನ್ನ ಗಮನಿಸಿ ಅಂತ ಇತ್ತು. ದ್ರಾವಣ, ಸುಣ್ಣದ ತಿಳಿ, ವಿನೆಗರ್, ಶಾಂಪೂ, ದ್ರಾವಣ ಈ ತರ ಇತ್ತು ನೋಡಿ. ಇದಕ್ಕೆ 18ನೇ ಪ್ರಶ್ನೆಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದಾಸವಾಳ ಹೂವಿನ ಸೂಚಕ, ಪಿನಾಪ್ತಲಿನ್ ಅರಶಿನ ಸೂಚಕ ಅಂತ ಇತ್ತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿತ್ತು. ಓಕೆನಾ, ನೆಕ್ಸ್ಟ್ ನೋಡೋಣ. ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ ಕಾರಣವೆಂದು ನಂಬಲಾದ ಅನಿಲ ಯಾವುದು ಅಂತ ಕೇಳಿದ್ರು. ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಸರಿಯಾದ ಉತ್ತರ ಆಗಿತ್ತು. ಓಕೆ, ನೆಕ್ಸ್ಟ್ ನೋಡೋಣ. ಕಲೆರಹಿತ ಉಕ್ಕನ್ನು ತಯಾರಿಸಲು ಕಬ್ಬಿಣದೊಂದಿಗೆ ಬೆರೆಸುವ ಲೋಹಗಳೆಂದರೆ ಅಂತ ಕೇಳಿದ್ರು. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರೋಮಿಯಂ, ನಿಕ್ಕಲ್, ಮ್ಯಾಂಗನೀಸ್ ಅಂತ ಇದೆ. ಕ್ರೋಮಿಯಂ, ನಿಕ್ಕಲ್, ಮ್ಯಾಂಗನೀಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ, ಕೆಳಗೆ ನೀಡಿರುವ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇತ್ತು. 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿತ್ತು? ಆಪ್ಷನ್ ಡಿ ಆಗಿತ್ತು. ಅಂದ್ರೆ ಪ್ರತಿಪಾದನೆ ಮತ್ತು ಕಾರಣ ಎರಡೂ ತಪ್ಪಾಗಿದೆ ಅಂತೇಳಾಗಿತ್ತು. ಓಕೆನಾ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 22. ಕೆಳಗೆ ಕೊಟ್ಟಿರುವ ಮೇಣದ ಬತ್ತಿಯ ಜ್ವಾಲೆಯ ಚಿತ್ರವನ್ನ ಗಮನಿಸಿ ಅಂತ ಇದೆ. ಇಲ್ಲಿ ಮೇಣದ ಬತ್ತಿಯ ಚಿತ್ರವನ್ನು ಕೊಟ್ಟಿದ್ದಾರೆ. ಜ್ವಾಲೆಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಅಂತ ಕೊಟ್ಟಿದ್ರು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಎಕ್ಸ್ ಅಕ್ಕಸಾಲಿಗರು ಚಿನ್ನ ಬೆಳ್ಳಿಯನ್ನು ದ್ರವಿಸಲು ಬಳಸುವಂತಹ ವಲಯ ಅಂತ ಆಗಿತ್ತು. ಓಕೆನಾ, ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿತ್ತು. ಓಕೆ, ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ನೆಕ್ಸ್ಟ್ ನೋಡಿ, ಒಂದು ಇಂಧನ ಕ್ಯಾಲೋರಿಯ ಮೌಲ್ಯವು 4.5 ಇಂಟು 10⁴ ಕಿಲೋ ಜೌಲ್ ಕೆಜಿ. ಹಾಗಾದ್ರೆ 5 ಕೆಜಿಯಷ್ಟು ಇಂಧನದ ಸಂಪೂರ್ಣ ದಹನದಿಂದ ಬಿಡುಗಡೆಯಾಗುವಂತ ಉಷ್ಣ ಶಕ್ತಿ ಯಾವುದು ಅಂತ ಕೇಳಿದ್ರು. ಸರಿಯಾದ ಉತ್ತರ ಆಪ್ಷನ್ ಎ 2.25 ಇಂಟು 10⁵ ಕಿಲೋ ಜೌಲ್ ಅಂತ ಇತ್ತು. ಅಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿತ್ತು. ಓಕೆ, ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 24 ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ನೋಡಿ. 1ನೇ ಪ್ರಶ್ನೆಗೆ ಅಂದ್ರೆ 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂದ್ರೆ ಕೆಂಪು ರಕ್ತ ಕಣ ಸರಿಯಾದ ಉತ್ತರ ಆಗಿತ್ತು ವಿದ್ಯಾರ್ಥಿಗಳಿಗೆ. ಕೆಂಪು ರಕ್ತ ಕಣ, ಯಾರೆಲ್ಲ ಕೆಂಪು ರಕ್ತ ಕಣ ಅಂತ ಉತ್ತರ ಕೊಟ್ಟಿದ್ರಿ ನಿಮ್ಮ ಉತ್ತರ ಸರಿಯಾಗಿರ್ತದೆ. ಓಕೆನಾ, ನೆಕ್ಸ್ಟ್ ನೋಡೋಣ. ಹಾಗೆ ವಿದ್ಯಾರ್ಥಿಗಳೇ, ಇದು ಕೇವಲ ಒಂದು ಸಂಭಾವ್ಯ ಕೀ ಪ್ರಶ್ನೆ ಪತ್ರೆ, ಸಂಭಾವ್ಯ ಒಂದು ಕೀ ಉತ್ತರಗಳಾಗಿರ್ತವೆ. ಇನ್ನು ನಿಮಗೆ ಇಲಾಖೆಯವರು ಬಿಟ್ಟಾಗ ನಿಮ್ಗೆ ಇನ್ನೊಂದ್ಸಲಿ ವಿಡಿಯೋನ ಮಾಡ್ತೀನಿ, ನಿಮ್ಗೆ ಅವಾಗ ನಿಮ್ಗೆ ಅಕ್ಯುರೇಟ್ ಆಗಿ ಗೊತ್ತಾಗುತ್ತೆ. ಹೆಚ್ಚು ಕಡಿಮೆ ಇವು ಸಮೀಪದ ಅಂದ್ರೆ ಉತ್ತರ ಆಲ್ಮೋಸ್ಟ್ ಆಲ್ ಸೇಮ್ ಇರ್ತವೆ. ಕೆಲವೊಂದು ಇದೊಂದು 90% ವಿದ್ಯಾರ್ಥಿಗಳು ಇವೇ ಆನ್ಸರ್ಸ್ ಗಳು ಆಗುವಂತ ಚಾನ್ಸಸ್ ಗಳು ಇರ್ತವೆ. 90%. ಓಕೆನಾ, ಇನ್ನು ನಿಮಗೆ ಅಕ್ಯುರೇಟ್ ಆಗಿ ಗೊತ್ತಾಗಬೇಕು ಅಂದ್ರೆ ಸ್ವಲ್ಪ ವೇಟ್ ಮಾಡೋಣ. ಇಲಾಖೆಯಿಂದ ಮತ್ತೆ ವೆಬ್ಸೈಟ್ ನಲ್ಲಿ ಅವರು ಕೀ ಆನ್ಸರ್ಸ್ ಗಳನ್ನ ಹಾಕ್ತಾರೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ನಂಬರ್ 25 ನೋಡಿ. 25ಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 1 ಮತ್ತು 3 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 26ಕ್ಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎ ಸರಿಯಾಗಿದೆ ಮತ್ತು ಆರ್ ತಪ್ಪಾಗಿದೆ ಅಂತ ಇದೆ. ಅದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಆಪ್ಷನ್ ಬಿ. ಓಕೆನಾ, ನೆಕ್ಸ್ಟ್ ನೋಡಿ, ಮಣ್ಣಿಗೆ ನೈಟ್ರೋಜನ್ ಮರುಭರ್ತಿ ಮಾಡಲು ಅನುಸರಿಸುವಂತಹ ವಿಧಾನಗಳನ್ನ ಕೇಳಿದ್ರು ವಿದ್ಯಾರ್ಥಿಗಳೇ. ಸರಿಯಾದ ಉತ್ತರ ಆಪ್ಷನ್ ಡಿ ಮಿಶ್ರ ಬೇಸಾಯ ಮತ್ತು ಬೆಳೆ ಸರದಿ ಅಂತ ಇತ್ತು. ಮಿಶ್ರ ಬೇಸಾಯ ಮತ್ತು ಬೆಳೆ ಸರದಿ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 28. 28ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬಿತ್ತನೆ ಕೂರಿಗೆ ಅಂತ ಇತ್ತು. ಬಿತ್ತನೆ ಕೂರಿಗೆ, ಇಲ್ಲಿದೆ ನೋಡಿ ಬಿತ್ತನೆ ಕೂರಿಗೆ. ಆಪ್ಷನ್ ಇಲ್ಲಿ ಕೆಳಗಡೆ ಇದೆ. ಜಸ್ಟ್ 1 ನಿಮಿಷ. ಓಕೆ, ಎ 1B 2C 3A ಅಂತ ಇತ್ತು. ಓಕೆನಾ, ನೆಕ್ಸ್ಟ್ ನೋಡಿ, 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ ಆಪ್ಷನ್ ಡಿ ಆಗಿತ್ತು. ಕೀಟ ಪೀಡೆಗಳನ್ನು ತಡೆಯಲು
ಪೀಡೆಗಳನ್ನ ತಡೆಯಲು ಅಂತ ಆಗಿತ್ತು. ಓಕೆನಾ. ನೆಕ್ಸ್ಟ್ ನೋಡಿ, ಎಕ್ಸ್ ಮತ್ತು ವೈ ಎಂಬ ರೈತರಿಬ್ಬರು ಪ್ರತ್ಯೇಕ ಜಮೀನಿನಲ್ಲಿ ಕೆಳಗೆ ನೀಡಿರುವ ವ್ಯವಸಾಯದ ಪದ್ಧತಿಯನ್ನು ಅನುಸರಿಸಿ ಟೊಮೆಟೊ ಬೆಳೆಯುತ್ತಾರೆ. ಇದರ ಫಲಿತಾಂಶ ಅಂತ ಕೇಳಿದ್ರು. ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ ಆಪ್ಷನ್ ಬಿ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿತ್ತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿತ್ತು. ಓಕೆನಾ. ನೆಕ್ಸ್ಟ್ ನೋಡಿ, ಪೆನ್ಸಿಲ್ ಅನ್ನು ಉತ್ಪಾದಿಸುವ ಜೀವಿಯು ಈ ಸೂಕ್ಷ್ಮಾಣುಗಳ ಗುಂಪಿಗೆ ಸೇರುತ್ತದೆ ಅಂತ ಇತ್ತು. ಸರಿಯಾದ ಉತ್ತರ ಏನಾಗಿತ್ತು ಹೇಳಿ, ಆಪ್ಷನ್ ಸಿ ಆಗಿತ್ತು. ಶಿಲೀಂಧ್ರ ಅಂತ ಆಗಿತ್ತು. ಶಿಲೀಂಧ್ರ ಸರಿಯಾದ ಉತ್ತರ ಆಗಿತ್ತು. ಓಕೆನಾ. ನೆಕ್ಸ್ಟ್ ನೋಡಿ, ಕೊಟ್ಟಿರುವ ವಾಕ್ಯಗಳನ್ನ ಓದಿ. ರೈಜೋಪಸ್ ಒಂದು ಬಗೆಯ ಶಿಲೀಂಧ್ರ. ಪ್ರೋಟೋಜಾವಾಗಳು ಮಾನವರಲ್ಲಿ ರೋಗ ಉಂಟು ಮಾಡುವುದಿಲ್ಲ. ವಿನೆಗರ್ ಉತ್ಪಾದನೆಯಲ್ಲಿ ಸೂಕ್ಷ್ಮ ಜೀವಿಗಳನ್ನು ಬಳಸಲಾಗುತ್ತದೆ ಅಂತ ಇತ್ತು. ಸರಿಯಾದ ವಾಕ್ಯ ಅಂತ ಕೇಳಿದ್ರು. ಸರಿಯಾದ ಉತ್ತರ ಏನಾಗಿತ್ತು ಹೇಳಿ ವಿದ್ಯಾರ್ಥಿಗಳೇ, ಆಪ್ಷನ್ ಎ ಆಗಿತ್ತು. ಪಿ ಮತ್ತು ಆರ್ ಸರಿಯಾದ ಒಂದು ಹೇಳಿಕೆ ಆಗಿತ್ತು. ಓಕೆನಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್, ನೀಡಿರುವ ಚಟುವಟಿಕೆಗಳನ್ನು ಗಮನಿಸಿ. ಇಂಗಾಲ ಡೈಆಕ್ಸೈಡ್ ಬಿಡುಗಡೆಯಾಗದಿರುವ ಕೊನಿಕಲ್ ಫ್ಲಾಸ್ಕ್ಗಳನ್ನು ಗುರುತಿಸಿ ಅಂತ ಇತ್ತು. ಸರಿಯಾದ ಉತ್ತರ ಏನಾಗಿತ್ತು ಹೇಳಿ, ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿತ್ತು. ಸಿ. ಓಕೆನಾ. ನೆಕ್ಸ್ಟ್ ಒನ್ ನೋಡಿ, ಕ್ವಶನ್ ನಂಬರ್ 34ಕ್ಕೆ ಸರಿಯಾದ ಉತ್ತರ ಏನಾಗಿತ್ತು, ಆಪ್ಷನ್ ಡಿ ಆಗಿತ್ತು. ವೈರಸ್ ಅಂತ ಆಗಿತ್ತು. ವೈರಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 35 ನೋಡಿ, ಮಾನವನ ವಿಸರ್ಜನಾಂಗ ವ್ಯೂಹದ ಭಾಗಗಳನ್ನು ಮೂತ್ರದ ಹರಿವಿನ ಮಾರ್ಗದ ಕ್ರಮದಲ್ಲಿ ಜೋಡಿಸಿ ಮತ್ತು ಅದನ್ನು ಅವುಗಳ ಹೆಸರಿನೊಂದಿಗೆ ಹೊಂದಿಸಿ ಅಂತ ಇತ್ತು. ಇದಕ್ಕೆ 35ನೇ ಪ್ರಶ್ನೆಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಿ ಏನು, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ನೋಡಿ, ಇತಿಹಾಸಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೀಗ. ಸ್ಥಳೀಯರಿಗೆ ಆಡಳಿತದಲ್ಲೂ ಭಾಗವಹಿಸುವಂತ ಮತ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತ ಅಧಿಕಾರ ಕೊಡುವುದೇ ಇದರ ಆಶಯ ಅಂತ ಇತ್ತು. ಸರಿಯಾದ ಉತ್ತರ ಏನಾಗಿತ್ತು ಹೇಳಿ, ಆಪ್ಷನ್ ಎ, ಪಂಚಾಯತ್ ರಾಜ್ ವ್ಯವಸ್ಥೆ. ಪಂಚಾಯತ್ ರಾಜ್ ವ್ಯವಸ್ಥೆ ಸರಿಯಾದ ಉತ್ತರ. ಓಕೆ. ನೆಕ್ಸ್ಟ್ ನೋಡೋಣ, ಗೃಹ ಕೈಗಾರಿಕೆಗಳೇ ದೇಶವನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯುವ ದೀವಟಿಕೆಗಳು ಅಂತ ಇತ್ತು. ಈ ಹೇಳಿಕೆ ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮಹಾತ್ಮ ಗಾಂಧೀಜಿ ಸರಿಯಾದ ಉತ್ತರ ಆಗಿತ್ತು. ವಿದ್ಯಾರ್ಥಿಗಳು ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆನ ನೀವು ತೆಕ್ಕೊಳ್ಳಿ. ಆವಾಗ ತೆಗೆದುಕೊಂಡು ಅದನ್ನ ಕೀ ಆನ್ಸರ್ಸ್ ಗಳನ್ನ ಟಿಕ್ ಮಾಡ್ತಾ ಬಂದಾಗ ನಿಮ್ಗೆ ಈಸಿಯಾಗಿ ನೀವು ಆನ್ಸರ್ಸ್ ಗಳನ್ನ ಫೈಂಡ್ ಔಟ್ ಮಾಡಿ ಕೌಂಟ್ ಮಾಡ್ಕೋಬಹುದು. ಓಕೆನಾ. ನೆಕ್ಸ್ಟ್ ನೋಡಿ, ಈ ಚಿತ್ರದಲ್ಲಿ ಸ್ಮಾರಕವನ್ನ ಗುರುತಿಸಿ ಅಂತ ಇತ್ತು. ಇದು ಯಾವ ಚಿತ್ರ ಅಂತ ಕೇಳಿದ್ರು. ಸರಿಯಾದ ಉತ್ತರ ಏನಾಗಿತ್ತು ಹೇಳಿ, ಆಪ್ಷನ್ ಬಿ, ಜಿಗ್ಗುರಟ್. ಜಿಗ್ಗುರಟ್ ಆಗಿತ್ತು. ಓಕೆನಾ. ನೆಕ್ಸ್ಟ್ ನೋಡೋಣ, ಕ್ವಶನ್ ನಂಬರ್ 39 39ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿತ್ತು. ಆಪ್ಷನ್ ಡಿ. ವಿಡಿಯೋನ ಪಾಸ್ ಮಾಡ್ಕೊಂಡು ಸ್ವಲ್ಪ ಬೇಕಾದ್ರೆ ಹಿಂದೆ ನೋಡ್ಕೊಳ್ಳಿ ವಿಡಿಯೋ, ಅಂದ್ರೆ ಕೀ ಆನ್ಸರ್ ಯಾವ್ದಂತ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆನಾ. ಆಪ್ಷನ್ ಡಿ. ಕ್ವಶನ್ ನಂಬರ್ 40ಕ್ಕೆ ಸರಿಯಾದ ಉತ್ತರ ಏನಾಗಿತ್ತು, ಆಪ್ಷನ್ ಎ ಆಗಿತ್ತು. ಸಿಸಿಲಿಯಾ ಹಿಡಿತಕ್ಕಾಗಿ 118 ವರ್ಷಗಳ ಕಾಲ ಕಾದಾಡಿದರು ಅಂತ ಇದೆ. ಅಂದ್ರೆ ಇದ್ರೊಳಗೆ ನೋಡಿ, ಇದು ಎ ಬಿ ಹೇಳಿಕೆನ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಎ, ಬಿ, ಡಿ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಇವುಗಳಲ್ಲಿ ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಅಂತ ಕೇಳಿದ್ರು. ಯಾವುದು ಅಂತ ಕೇಳಿದ್ದಾರೆ. 41ನೇ ಪ್ರಶ್ನೆಗೆ ಆಪ್ಷನ್ ಸಿ, ದರ್ಶನಗಳು ಸರಿಯಾದ. ಷಡ್ ದರ್ಶನಗಳು ಅಂತ ಬರ್ತವೆ. 42 ಜೈನ ಧರ್ಮಕ್ಕೆ ಸೇರಿದ ಕನ್ನಡದ ಕವಿಗಳ ಸರಿಯಾದ ಗುಂಪು ಯಾವುದು ಅಂತ ಕೇಳಿದ್ರು. ಸರಿಯಾದ ಉತ್ತರ ಆಪ್ಷನ್ ಬಿ, ರನ್ನ, ಪೊನ್ನ, ಪಂಪ, ಜನ್ನ. ಇವರು ಜೈನ ಧರ್ಮಕ್ಕೆ ಸೇರಿದಂತವರು. ನೆಕ್ಸ್ಟ್ ನೋಡಿ, ರಾಜರು ಮತ್ತು ಅವರು ಬರೆಸಿದ ಶಾಸನಗಳ ಸರಿಯಾದ ಆಯ್ಕೆಯನ್ನ ಗುರುತಿಸಿ ಅಂತ ಇತ್ತು. 43ನೇ ಪ್ರಶ್ನೆಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿತ್ತು. ಓಕೆನಾ. ಆಪ್ಷನ್ ಡಿ. ನೆಕ್ಸ್ಟ್ ನೋಡಿ, 44ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ. ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಶ್ವದ ಎಲ್ಲಾ ಕಡೆಗಳಿಂದಲೂ ಒಳ್ಳೆಯ ಸಂಗತಿಗಳು ನಮ್ಮೆಡೆಗೆ ಹರಿದು ಬರಲಿ, ಈ ಮೂಲ ಆಶಯ ಹೊಂದಿರುವುದು ಅಂತ ಇತ್ತು. ಸರಿಯಾದ ಉತ್ತರ ಆಪ್ಷನ್ ಬಿ, ಸನಾತನ ಧರ್ಮ. ಸನಾತನ ಧರ್ಮ ಅಂತ ಆಗಿತ್ತು. ನೆಕ್ಸ್ಟ್ ನೋಡಿ, ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಈಗ. ಆಪ್ಷನ್ ನೋಡಿ, ಭೂಪ್ರಧಾನ ಗೋಳಾರ್ಧವನ್ನು ಕಪ್ಪಗೆ ಗುರುತಿಸಿರುವ ಸರಿಯಾದ ಚಿತ್ರ ಅಂತ ಇತ್ತು. ಸರಿಯಾದ. ಇದಕ್ಕೆ 46ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ವಿದ್ಯಾರ್ಥಿಗಳೇ. ಯಾವುದು, ಆಪ್ಷನ್ ಎ ಅಂತ ಯಾರೆಲ್ಲ ಗುರುತು ಮಾಡಿದ್ರೆ ನಿಮ್ಮ ಉತ್ತರ ಸರಿಯಾಗಿರ್ತದೆ. ಓಕೆನಾ. ನೆಕ್ಸ್ಟ್ ನೋಡಿ, ಪ್ರಪಂಚದ ಭೂಪಟದಲ್ಲಿ ಎಳೆಯಲಾಗಿರುವ ಪ್ರಧಾನ ರೇಖಾಂಶ ಯಾವುದು ಅಂತ ಕೇಳಿದ್ರು. 47ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗ್ರೀನ್ವಿಚ್ ಪ್ರಧಾನ ರೇಖಾಂಶ ಅಂತ ಇದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಹಾಸನಕ್ಕಿಂತ ಮಂಗಳೂರು ಅಧಿಕ ಮಳೆ ಪಡೆಯಲು ಕಾರಣ ಅಂತ ಕೇಳಿದ್ರು. ಸರಿಯಾದ ಉತ್ತರ 48ನೇ ಪ್ರಶ್ನೆಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ. ನೆಕ್ಸ್ಟ್ ನೋಡಿ, 49ನೇ ಪ್ರಶ್ನೆಗೆ ಆಪ್ಷನ್ ಎ ಇಸ್ ದ ಕಲ್ಲುಪ್ಪು ಮತ್ತು ಜಿಪ್ಸಮ್ ಸರಿಯಾದ ಉತ್ತರ. ಕಲ್ಲುಪ್ಪು ಮತ್ತು ಜಿಪ್ಸಮ್. ನೆಕ್ಸ್ಟ್ ನೋಡಿ, ಅಂಟಾರ್ಟಿಕಾ ಖಂಡವು ಈ ಮಹಾಸಾಗರಗಳಿಂದ ಸುತ್ತುವರಿಯಲ್ಪಟ್ಟಿದೆ ಅಂತ ಇತ್ತು. ಸರಿಯಾದ ಉತ್ತರ ಆಪ್ಷನ್ ಸಿ, ಹಿಂದೂ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರ ಮತ್ತು ಅಂಟಾರ್ಟಿಕ್ ಮಹಾಸಾಗರ. ಸಿ ಇಸ್ ದ
ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ, ಕ್ವಶನ್ ನಂಬರ್ 51ಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ, ಆಪ್ಷನ್ ಬಿ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 52ಕ್ಕೆ ಆಪ್ಷನ್ ಎ ಪರಿವರ್ತನಾ ಮಂಡಲ ಸರಿಯಾದ ಉತ್ತರ, ಪರಿವರ್ತನಾ ಮಂಡಲ. ಇಲ್ಲಿ ನೋಡಿ, ಇಲ್ಲೂ ಸಹ ಹೇಳಿಕೆಯನ್ನು ಕೊಟ್ಟಿದ್ರು ವಿದ್ಯಾರ್ಥಿ. ಸರಿ, ಇಲ್ಲಿ ನೋಡಿ, ಇಲ್ಲಿ ಸಿ ಬಿ ಡಿ ಎ ಅಂತ ಇದೆ, ಅದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಇವುಗಳಲ್ಲಿ ಸರಿಯಾದ ಹೊಂದಾಣಿಕೆಯಾಗಿರುವ ಸ್ಥಳೀಯ ಮಾರುತಗಳ ಮತ್ತು ಅದಕ್ಕೆ ಸಂಬಂಧಿಸಿದ ದೇಶಗಳನ್ನು ಗುರುತಿಸಿ ಅಂತ ಇತ್ತು. 53ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾರೆಲ್ಲ ಎ ಅಂತ ಗುರುತು ಮಾಡಿದ್ರೆ ನಿಮ್ಮ ಉತ್ತರ ಸರಿಯಾಗಿತ್ತು. ಓಕೆ, ನೆಕ್ಸ್ಟ್ ನೋಡಿ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 54ನೇ ಪ್ರಶ್ನೆಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಡಿ ಅರ್ಥಶಾಸ್ತ್ರ. ನೆಕ್ಸ್ಟ್ ನೋಡಿ, 55ನೇ ಪ್ರಶ್ನೆಗೆ ಆಪ್ಷನ್ ಸಿ ರೈಟ್ ಆನ್ಸರ್, ಆಪ್ಷನ್ ಸಿ. ನೆಕ್ಸ್ಟ್ ಒನ್ ನೋಡಿ, ಹಾಗೆ ವಿದ್ಯಾರ್ಥಿಗಳು ಇದುವರೆಗೂ ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಯಾರು ವಿಡಿಯೋನ ಲೈಕ್ ಮಾಡಿಲ್ಲ, ಒಂದು ಲೈಕ್ ಅನ್ನು ಕೊಡಿ ನೋಡೋಣ. ನೆಕ್ಸ್ಟ್ ನೋಡಿ, 56ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 1955 ಪೌರತ್ವ ಕಾಯ್ದೆ. ನೆಕ್ಸ್ಟ್ ನೋಡಿ, ಟಿಬೆಟ್ ಮತ್ತು ಅರುಣಾಚಲ ಪ್ರದೇಶಕ್ಕೆ ಸಂಬಂಧಿಸಿದ ವಿಚಾರಗಳು ಇದಕ್ಕೆ ಪ್ರಮುಖ ಕಾರಣವಾಗಿದೆ ಅಂತ ಇತ್ತು. 57ನೇ ಪ್ರಶ್ನೆಗೆ ಆಪ್ಷನ್ ಎ, ಭಾರತ ಚೀನಾ ಸಂಘರ್ಷ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಅಂತ ಇತ್ತು. ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಡಿ, ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಕ್ರಿಮಿನಲ್ ನ್ಯಾಯಾಲಯಗಳು ವಿಚಾರಣೆ ನಡೆಸಿ ತೀರ್ಪು ನೀಡುವ ವಿವಾದಗಳ ಸರಿಯಾದ ಗುಂಪನ್ನು ಗುರುತಿಸಿ ಅಂತ ಇತ್ತು. 59ನೇ ಪ್ರಶ್ನೆಗೆ ಆಪ್ಷನ್ ಸಿ, ಆಸ್ತಿ ಒಪ್ಪಂದ, ಕಳ್ಳತನ, ದರೋಡೆ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ವಿಶ್ವಸಂಸ್ಥೆಯ 193ನೇ ಸದಸ್ಯ ರಾಷ್ಟ್ರ ಯಾವುದು ಅಂತ ಕೇಳಿದ್ರು, ಸುಡಾನ್, ಸುಡಾನ್ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡಿದ್ದು ಯಾವಾಗ ಅಂತ ಇತ್ತು. 61ನೇ ಪ್ರಶ್ನೆಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ಮಾಡಲು ಶ್ರಮಿಸಿದವರು ಯಾರು ಅಂತ ಇತ್ತು. ಆಗಸ್ಟ್ ಕಾಮ್ಟೆ, ಆಗಸ್ಟ್ ಕಾಮ್ಟೆ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ದೈನಂದಿನ ಊಟ ಮಾಡುವುದು, ನಿದ್ರಿಸುವುದು, ಪರಿಚಿತರಿಗೆ ಶುಭಾಶಯ ಕೋರುವುದು ಇತ್ಯಾದಿಗಳು ಇವುಗಳಿಗೆ ಉದಾಹರಣೆಗಳಾಗಿವೆ ಅಂತ ಇತ್ತು. 63ನೇ ಪ್ರಶ್ನೆಗೆ ಆಪ್ಷನ್ ಡಿ, ಲೋಕ ರೂಢಿಗಳು, ಲೋಕ ರೂಢಿಗಳು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, 64ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಬಯಕೆಗಳು ಸರಿಯಾದ ಉತ್ತರ. 65ನೇ ಪ್ರಶ್ನೆಗೆ ಡಿ, ಆಪ್ಷನ್ ಡಿ ಇಸ್ ದ ಹೇಳಿಕೆ 1 ಮತ್ತು 2 ಎರಡು ಸರಿ ಇವೆ. ನೆಕ್ಸ್ಟ್ 66ನೇ ಪ್ರಶ್ನೆಗೆ ಆಪ್ಷನ್ ಡಿ ರೈಟ್ ಆನ್ಸರ್, ವಿತರಣೆ ಚಟುವಟಿಕೆಗಳು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, 67ನೇ ಪ್ರಶ್ನೆಗೆ ಆಪ್ಷನ್ ಎ, ವ್ಯಾಪಾರ ಸರಿಯಾದ ಉತ್ತರ, ವ್ಯಾಪಾರ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, 68ನೇ ಪ್ರಶ್ನೆಗೆ ಆಪ್ಷನ್ ಬಿ, ಸಾಮಾಜಿಕ ಸರಿಯಾದ ಉತ್ತರ, ಸಾಮಾಜಿಕ. ನೆಕ್ಸ್ಟ್ ಒನ್, 69ನೇ ಪ್ರಶ್ನೆಗೆ ಆಪ್ಷನ್ ಬಿ, ತಲೆಹೊರೆ ವ್ಯಾಪಾರಿಗಳು ಸರಿಯಾದ ಉತ್ತರ, ತಲೆಹೊರೆ ವ್ಯಾಪಾರಿಗಳು. ನೆಕ್ಸ್ಟ್ ನೋಡಿ, 70ನೇ ಪ್ರಶ್ನೆಗೆ ಆಪ್ಷನ್ ಸಿ, ಕಾಳಸಂತೆ ಸರಿಯಾದ ಉತ್ತರ ವಿದ್ಯಾರ್ಥಿಗಳಿಗೆ, ಕಾಳಸಂತೆ. ನೆಕ್ಸ್ಟ್ ಒನ್, ಗಣಿತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ನೋಡಿ, 71ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 71ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಭಾಗಾಕಾರ, ಆಪ್ಷನ್ ಡಿ. ನೆಕ್ಸ್ಟ್ ಒನ್ ನೋಡಿ, 72ನೇ ಪ್ರಶ್ನೆಗೆ ಆಪ್ಷನ್ ಡಿ, ಸಮತೆಯ ಚಿಹ್ನೆ ಸರಿಯಾದ ಉತ್ತರ. 73ನೇ ಪ್ರಶ್ನೆಗೆ ಸಿ, ವ್ಯಾಸ ಸರಿಯಾದ ಉತ್ತರ. 74ನೇ ಪ್ರಶ್ನೆಗೆ ಆಪ್ಷನ್ ಡಿ, ಡಿ ಸರಿಯಾದ ಉತ್ತರ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 75ಕ್ಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಎ. ನೆಕ್ಸ್ಟ್ ಒನ್ ನೋಡಿ, 76ಕ್ಕೆ ಕ್ವಶನ್ ನಂಬರ್ 76ಕ್ಕೆ ಆಪ್ಷನ್ ಡಿ ರೈಟ್ ಆನ್ಸರ್, 76ಕ್ಕೆ ಡಿ. ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 77ಕ್ಕೆ ಆಪ್ಷನ್ ಎ ರೈಟ್ ಆನ್ಸರ್, ಆಪ್ಷನ್ ಎ. ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 78ಕ್ಕೆ ಡಿ ರೈಟ್ ಆನ್ಸರ್, 135 ಡಿಗ್ರಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 79ಕ್ಕೆ ಕ್ವಶನ್ ನಂಬರ್ 79ಕ್ಕೆ ಆಪ್ಷನ್ ಸಿ, 16ನೇ ಒಂದು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ನೆಕ್ಸ್ಟ್ ನೋಡಿ, ಅದು ರಿಪೀಟ್ ಆಗಿದೆ. 87ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, 70. 88ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, 7ನೇ ಒಂದು ರೈಟ್ ಆನ್ಸರ್. ನೆಕ್ಸ್ಟ್ ಒನ್, 89ನೇ ಪ್ರಶ್ನೆಗೆ ಆಪ್ಷನ್ ಸಿ, 440 ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, 90ನೇ ಪ್ರಶ್ನೆಗೆ ಆಪ್ಷನ್ ಬಿ, 1,000 ರೂಪಾಯಿ, 1,200 ಸರಿಯಾದ ಉತ್ತರ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ತರ ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ವಿಡಿಯೋಸ್ಗಳನ್ನ ಶೇರ್ ಮಾಡಿ. ನೋಡಿ, ಸ್ವಲ್ಪ ಕೆಲವೊಂದು ರಿಪೀಟ್ ಆಗಿದಾವೆ, ಅದಕ್ಕೂ ಸ್ವಲ್ಪ ಆನ್ಸರ್ಸ್ ಅನ್ನ ಟಿಕ್ ಮಾಡ್ತಾ ಹೋಗ್ತೀನಿ ನೋಡಿ ಬೇಗ. 80ನೇದಕ್ಕೆ ಆಪ್ಷನ್ ಬಿ ಅಂತ ಇತ್ತು ನೋಡಿ, ಇಲ್ಲಿ ಬಿ. ಓಕೆನಾ. ನೆಕ್ಸ್ಟ್ ನೋಡಿ, 81ಕ್ಕೆ ಏನಂತ ಇತ್ತು, 81ಕ್ಕೆ ಎ 135. ನೆಕ್ಸ್ಟ್
2ಕ್ಕೆ ಯಾವ್ದಿತ್ತು ಹೇಳಿ? 82ಕ್ಕೆ ಎ ಅಂತ ಇತ್ತು. 27 90. ನೆಕ್ಸ್ಟ್ ನೋಡಿ 83ಕ್ಕೆ ಬಿ, ಆಪ್ಷನ್ ಬಿ 8. ನೆಕ್ಸ್ಟ್ ನೋಡಿ 84ಕ್ಕೆ ಆಪ್ಷನ್ ಬಿ 20 ಸೆಂಟಿಮೀಟರ್. 85ಕ್ಕೆ ಸಿ, 85ಕ್ಕೆ ಸಿ. ಓಕೆ, 86ಕ್ಕೆ ಎ 15 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ನೋಡಿ. ಓಕೆ, ಇದು ರಿಪೀಟ್ ಆಗಿದೆ ವಿದ್ಯಾರ್ಥಿಗಳೇ. ಹಾಗೆ ಇನ್ನೊಂದು ಕ್ವಶನ್ಸ್ ಇದಾವೆ ನೋಡಿ. ನೆಕ್ಸ್ಟ್ 87ಕ್ಕೆ ಆಗ್ಲೇ ಹೇಳಿದಾಗೆ 7. ಓಕೆನಾ, ಸ್ವಲ್ಪ 7. ನೆಕ್ಸ್ಟ್ ನೋಡಿ 88ಕ್ಕೆ ಸಿ, 89ಕ್ಕೆ ಸಿ 440. ಲಾಸ್ಟ್ ಒನ್ 90ಕ್ಕೆ ಯಾವಾಗಲೇ ಹೇಳಿದಾಗೆ 1200. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ತರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಿಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.